ಹಾಯ್ ವೀಕ್ಷಕರೇ, ನಾನು ನಿಮ್ಮ ಮಿಸ್ಟರ್ D250. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ಬಗ್ಗೆ ಅಂದ್ರೆ ಫಸ್ಟ್ ನೋಡಿರ್ಬೋದು. ಸೊ ಫಸ್ಟ್ ನೋಡಿದ್ರೆ ದಯವಿಟ್ಟು ಪಾಠ ನೋಡ್ಕೊ ಬನ್ನಿ. ಸೊ ಸಾಧಕರೊಂದಿಗೆ ಸಂದರ್ಶನ, ಯುವ ಪ್ರತಿಭೆಗಳ ಭೇಟಿ, ಸೊ ಮಹಿಳಾ ಕ್ರೀಡಾಪಟುಗಳು, ಕಬಡ್ಡಿಯಲ್ಲಿ ಸಾಧನೆ ಮಾಡಿರುವ ಮಹಿಳಾ ಕ್ರೀಡಾಪಟುಗಳು, ಮೇಜರ್ ಸ್ಪೋರ್ಟ್ಸ್ ಫ್ರಮ್ ಮೂಡಿ ಇದೆ. ಸೊ ಆ ವಿಡಿಯೋದ ಸೆಕೆಂಡ್ ಪಾರ್ಟ್ ಇದು. ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದ್ರೆ, ಸೊ ವಿಶೇಷತೆಗಿಂತ ಹೆಚ್ಚಾಗಿ ಸೊ ಆ ಮಹಿಳಾ ಕ್ರೀಡಾಪಟುಗಳ ಅಚೀವ್ಮೆಂಟ್ ಹೇಗಿದೆ, ಅದೇ ತರ ಅವ್ರ ಕಷ್ಟ ಸಂಕಷ್ಟಗಳು ಹಾಗೆ ಇದೆ. ಸೊ ಆ ಕಷ್ಟ ಸಂಕಷ್ಟಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿಸಿ. ಯಾಕಂದ್ರೆ ಈ ಮಹಿಳಾ ಕ್ರೀಡಾಪಟುಗಳಿಗೆ ಸಹಾಯ ಹಸ್ತ ತುಂಬಾ ಬೇಕಾಗಿದೆ, ಸಪೋರ್ಟ್ ತುಂಬಾ ಬೇಕಾಗಿದೆ. ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಈ ವಿಡಿಯೋ ಒಂದು ಮೂಲ ಮೆಟ್ಟಿಲಾಗಿ ನಿಲ್ಬೇಕಂತ ನಾನು ಆಸೆ ಪಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ರಶ್ಮಿ ಅಂತ ಜನಜಾತಿ ಖೇಲ್ ಮಹೋತ್ಸವ ಅಂದ್ರೆ ಒಡಿಸ್ಸಲ್ಲಿ ಮ್ಯಾಚ್ ಆಗಿತ್ತು. ಅದರಲ್ಲಿ ಗೋಲ್ಡ್ ಮೆಡಲ್ ಇವರು ರಶ್ಮಿ ಅಂತ ಸರ್. ಹಾಯ್ ರಶ್ಮಿ ಅವರೇ, ಹೇಗಿದ್ದೀರಾ? ಸೂಪರ್. ನೀವು ಸರ್? ಏನ್ ಮಾಡ್ತಿದ್ದೀರಾ? ನಾ ಸೆಕೆಂಡ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಡಿಗ್ರಿ ಮೊದಲು ನಾನು ದಾರದಹಳ್ಳಿಯಲ್ಲಿ ಓದ್ತಿದ್ದು. 5ನೇ ಕ್ಲಾಸಿಂದ ಕಬಡ್ಡಿ ಪ್ರಾರಂಭ ಆಗಿತ್ತು ನಂದು. ಇಲ್ಲಿ ಬಂದಾದ್ಮೇಲೆ ಹೈಸ್ಕೂಲ್. ಇವಾಗ ನಿಮ್ಮ ಯಾನಾಗ್ಲಿ, ಸೊ ನನಗೊಂದು ತಂಗಿದ್ರೆ ಸ್ಟೇಟ್ ಬಿಟ್ಟು ಸ್ಟೇಟ್ಸ್ ಕಡೆ ಹೆದರ್ತೀನಿ. ಸೊ ನಿಮ್ಮ ಮನೇಲಿ ಹೆಂಗ್ ಕಳಿಸಿದ್ರು ನಿಮ್ಮ ಚೆನ್ನೈ ಆಡಕ್ಕೆ? ಸ್ವಲ್ಪ ಭಯನೇ ಇತ್ತು ಅಮ್ಮನಿಗೆ. ಅಂದ್ರೆ ತಂಗಿನೂ ಇದ್ದಾಳೆ, ನಾವಿಬ್ಬರೇ ಮಕ್ಕಳು, ಹೆಣ್ಮಕ್ಳು. ತಂಗಿನೂ ಇದ್ದಾಳೆ, ಅವಳಿಗೂ ಕಬಡ್ಡಿ ಆಡ್ತಾಳೆ, ಸ್ಟೇಟ್ ಆಗಿದೆ ಅವಳದು. ಅಂದರೆ ಅಮ್ಮನಿಗೆ ಒಂದು ಸ್ವಲ್ಪ ಭಯನೇ ಇತ್ತು ನಮ್ಮನ್ನ ಆಡಕ್ಕೆ ಕಳಿಸ್ಬೇಕಾದ್ರೆ. ಬೇಡ ಅಂತೇಳಿ ಅವಾಗ ಹುಷಾರು ಇರಲಿಲ್ಲ ಅಮ್ಮನಿಗೆ. ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಬೇಡ ಅಂತ ಹೇಳಿದರು. ಆದರೂ ನಾನು ಅಮ್ಮ ಇನ್ನೂ ಧೈರ್ಯ ಮಾಡಿ ಹೋಗಾಡು, ದೇವರಿದ್ದಾನೆ, ಎಲ್ಲ ನೋಡ್ಕೊಳ್ತಾನೆ, ನೀನು ಆಡು ಅಂತ ಹೇಳಿದರು. ಮತ್ತು ನಮ್ಮ ಕ್ಲಬ್ಬಿಗೆ ಒಂದು ಹೆಸರು, ತಾಲೂಕು ಅದಕ್ಕೆಲ್ಲ ಒಂದು ಹೆಸರು ಬಂತು, ಅಮ್ಮನಿಗೆ ಒಳ್ಳೆ ಹೆಸರು ಬಂತು, ಅದು ಖುಷಿ. ಸೊ ಇವಾಗ ನಿಮ್ಮ ತಂಗಿ ಇದಾರೆ ಅಂತಾರಲ್ಲ, ಸೊ ಅವ್ರು ಏನು ಮಾಡ್ತಿದ್ದಾರೆ? ಅವರು ಈಗ ಸೆಕೆಂಡ್ ಇಯರ್ ಡಿಗ್ರಿ. ಅವ್ರಿಗೆ ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದೆಯಾ? ಆಸಕ್ತಿ ಇದೆ ಸರ್, ಆದರೆ ಇಬ್ಬರು ಬೇಡ ಅಂತ ಅಮ್ಮ. ಈಗ ಮ್ಯಾಚ್ ಇದ್ದಾಗೆಲ್ಲ ಬರ್ತಾರೆ, ನೋಡಕ್ ಬರ್ತಾರೆ. ಸೊ ಈಗ ನಿಮ್ಮ ಮನೆಯೆಲ್ಲ ನೋಡ್ಕೊಳ್ಳೋದು ಯಾರು? ಅಮ್ಮ. ತಂದೆಯವರು? ತಂದೆ ಇಲ್ಲ. ಓಕೆ. ಸೊ ಒಬ್ಬ ತಂದೆ ಇಲ್ದಲೆ ತಾಯಿ ಮನೆ ನಡೆಸ್ಕೊಂಡು ಹೋಗ್ತಿದ್ದಾರೆ, ಅದರಲ್ಲೂ ಸ್ಪೋರ್ಟ್ಸಲ್ಲಿ ಈ ಥರ ಸಾಧನೆ ಮಾಡ್ತಿದಾರ. ನಿಮ್ಮ ಸಲ ನಮ್ಮ ಕಡೆ ದೊಡ್ಡ ಸಲಾಮು. ಹೇಗೆ ಹಾಡ್ತಾ ಇರಿ. ಸೊ ನೆಕ್ಸ್ಟ್ ದಸರಾ ಸ್ಪೋರ್ಟ್ಸ್ ಬರ್ತಿದೆಯಲ್ಲ, ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ? ಹಾಂ ಸರ್. ನಾಲ್ಕು ತಿಂಗಳಾಯಿತು, ಕಾಲು ಇಂಜುರಿ ಆಗಿದೆ, ರೆಸ್ಟ್ ಮಾಡ್ತಿದ್ದೀನಿ. ಎಕ್ಸಾಮ್ ಮುಗ್ದಾದ್ಮೇಲೆ 4 ತಿಂಗಳಾದ್ಮೇಲೆ ಇದೇ ಫಸ್ಟ್ ಬಂದಿದ್ದು. ಸೊ ರಶ್ಮಿ ಅವರೇ, ನಾನು ಇನ್ನೊಂದು ಕೇಳ್ಪಟ್ಟೆ, 2023 ಜೂನ್ರಂದು ಒಡಿಸ್ಸಾದಲ್ಲಿ ನೀವು ಗೋಲ್ಡ್ ಮೆಡಲ್ ಹೊಡೆದ್ರಿ. ಸೊ ಅವಾಗ ನಿಮಗೆ ಪೊಲಿಟಿಕಲ್ ಸಪೋರ್ಟ್ ಹೇಗೆ ಸಿಕ್ತು? ಸೊ ಅವ್ರು ಏನಂತ ಇದು ಮಾಡಿಕೊಟ್ರು ಸರ್? ಅಂದರೆ ನಮಗೆ ಇರಕ್ಕೆ ಮನೆ ಇಲ್ಲ. ಮನೆ ಎಲ್ಲ 3 ಜನ ಹೆಣ್ಮಕ್ಳು ಇರೋದ್ರಿಂದ ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ. ನಾವು ಗುಡಿಸ್ಲು ಮನೇಲಿರೋದು, ಹಂಗಾಗಿ ಒಂದು ಮನೆ ಸಾಯಬೇಕಾಗಿದೆ ಸರ್. ಎಲ್ಲಿ ನೀವು ಇರೋದು ಇವಾಗ? ನಾವು ಜನ್ನಪುರದಿಂದ ಅಣಜೂರಿಂದ ಒಳಗೆ ಪೇಟೆತ್ಲು ಅಂತ. ಅಂದರೆ ಜಾಗ ನಿಮ್ಮದೇ ಸ್ವಂತ ಜಾಗನಾ ಇಲ್ಲ ಹೇಗೆ? ಸ್ವಂತ ಜಾಗ ಅಂತ ಏನಿಲ್ಲ, ನಾವು ಬೇರೆ ಜಾಗದಲ್ಲಿ ಕೂತಿರೋದು. ಬೇರೆಯವ್ರ ಮನೇಲಿ ಇದು ಮಾಡ್ತಿದ್ದೀರಾ. ಸೊ ಬೇರೆ ಮನೆ ಇದ್ದು ನೀವು ಸ್ಪೋರ್ಟ್ಸ್ ಹೊಡೆದ್ರು, ಅದು ಯಾರಾದರೂ ಬಂದಿದ್ರಾ ಮನೆ ನೋಡೋಕ್ಕೆ? ನಿಮಗೆ ಏನಾದರೂ ಭರವಸೆ ಕೊಟ್ಟಿದ್ರಾ? ಹಾಂ ಸರ್, ಬಂದಿದ್ರು. ನಮ್ಮ ಕೋಚ್ಗಳು ಬಂದಿದ್ರು. ಕೋಚ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ನಮ್ಮ ಮೂಡಿಗೆರೆ ಶಾಸಕರು ಮನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮನೆ ಮಾಡಿಕೊಡ್ತೀವಿ ಅಂದರೆ ಯಾವಾಗ ಇದು ಮಾಡಿದ್ದು? ಅವರು ಹೋದ ವರ್ಷ ಸರ್. ಇನ್ನೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ? ಇಲ್ಲ ಸರ್. ಸೊ ನಿಮಗೆ ಸೇಫ್ಟಿ ಹೆಂಗಿದೆ? ಮನೆ ಕಡೆ ವಾತಾವರಣ ಎಲ್ಲ ಹೇಗೆ? ಅಂದರೆ ತುಂಬ ಸುತ್ತಮುತ್ತ ಮನೆ ಇದೆ, ಆದರೆ ಮನೇಲಿ 3 ಜನ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಸರ್. ಸೊ ಅಣಜೂರು ಅಲ್ವಾ? ಸೊ ಅಣಜೂರು ಆನೆ ಕಾಟ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಫ್ಟಿ ವೈಸ್ ನಿಮ್ಗೆ ಏನಾದರೂ ಆನೆ ನೋಡಿದ್ದೀರಾ ಮನೆ ಅಕ್ಕಪಕ್ಕ ಏನಾದರೂ? ಹಾಂ ಸರ್, ಮೊನ್ನೆ ಅಷ್ಟೇ ನಾವು ನೋಡಿದ್ದೀವಿ. ಒಂದು ಹೋದ ವಾರದಲ್ಲೇ ನೋಡಿದ್ದು ಸರ್ ಮನೆ. ನೋಡಿ ವೀಕ್ಷಕರೇ, ನೀವೇ ನೋಡ್ಬೋದು, ಒಬ್ಬ ಮಹಿಳೆ 2 ಜನ ಹೆಣ್ಮಕ್ಳು ಇಟ್ಕೊಂಡು, ತಂದೆ ಇಲ್ಲ, ಅವರೇ ಮನೆ ನಡೆಸ್ತಾ ಇದ್ದಾರೆ. ಒಂದು ಇರೋಕ್ವರೆಗೆ ಮನೆ ಇಲ್ಲ, ಸೇಫ್ಟಿ ಇಲ್ಲ. ಸೊ ಇದಕ್ಕೆ ನಮ್ಮ ರಾಜಕಾರಣಿ ವ್ಯಕ್ತಿಗಳು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಭರವಸೆ ಕೊಟ್ಟಿದ್ದಾರಂತೆ ಮನೆ ಮಾಡಿಕೊಡ್ತೀನಂತ, ಅದೇ ಇದುವರೆಗೆ ಅದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇವತ್ತಿಗೆ 1 ವರ್ಷ ಕಂಪ್ಲೀಟಾಗಿ ಮುಗಿದೋಗಿದೆ. ಸೊ ಹೋದು ಜನವರಿಯಲ್ಲಿ ನ್ಯಾಷನಲ್ ಮೆಡಲ್ ಹೊಡೆದ ಒಡಿಸ್ಸಾದಲ್ಲ ಮೇಡಮ್? ಒಡಿಶಾದ ಭುವನೇಶ್ವರಲ್ಲಿ. ಒಡಿಸ್ಸಾದ ಭುವನೇಶ್ವರಲ್ಲಿ ನ್ಯಾಷನಲಲ್ಲಿ ಗೋಲ್ಡ್ ಮೆಡಲ್ ಹೊಡೆದಿದ್ದಾರೆ. ಸೊ ಇಂಥ ಪ್ರತಿಭೆಗಳಿಗೆ ಇಲ್ಲಿ ಜಾಗ ಆದಮೇಲೆ ಇನ್ಯಾರಿಗೆ ಜಾಗ ಕೊಡ್ತಾರೆ ನೀವೇ ಹೇಳಿ? ಸೊ ಇದು ಈ ವಿಡಿಯೋ ಯಾರು ನೋಡ್ತೀರಾ, ನಮ್ಮ ಮೂಡಿಗೆರೆ ವ್ಯಕ್ತಿಗಳಾಗಿರ್ಬೋದು, ಸ್ಥಳೀಯ ವ್ಯಕ್ತಿಗಳಾಗಿರ್ಬೋದು. ಸೊ ಈ ವಿಡಿಯೋನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ. ಸೊ ಯಾರಿಗೆ ಮುಟ್ಲದವ್ರು ಮುಟ್ಟಿಸಿ. ಸೊ ಇಂಥವ್ರು ಪ್ರತಿಭೆಗಳು ಬೆಳಿಬೇಕು. ನಮ್ಮೂರಲ್ಲಿ ಇಂಥ ಪ್ರತಿಭೆಗಳು ಇದ್ದಾರೆ, ಅದನ್ನು ನಮ್ಮ ರಾಜಕಾರಣಿ ವ್ಯಕ್ತಿಗಳು ಗುರುತಿಸಿ ಅವ್ರನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ಬೇಕಂತ ಈ ವಿಡಿಯೋ ಮೂಲಕ ನಿಮಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ. ಸೊ ನಿಮ್ಮ ಕೋರಿಕೆ ಏನು ಮೇಡಮ್ ನಿಮಗೆ? ಸರ್, ಆದಷ್ಟು ಬೇಗ ಮನೆ ಮಾಡಿಕೊಡ್ಲಿ ಅಂತ. ಒಂದು ಇರಲಿಕ್ಕೆ ಒಂದು ಮನೆ.
ಮತ್ತೇನು ಬೇಡ ಸರ್. ಸೊ ಇವರು ಚಿನ್ನ ಕೇಳ್ತಿಲ್ಲ, ಹಣ ಕೇಳ್ತಿಲ್ಲ, ಇರೋಕ್ಕೊಂದು ಸಣ್ಣ ಮನೆ ಗುಡ್ಸ್ಲಲ್ಲಿ ಹಾಕೊಂಡಿದ್ದೀರಲ್ಲ, ಗುಡ್ಸ್ಲಲ್ಲೇ ಇರೋದು. ಗುಡ್ಸ್ಲಲ್ಲಿದ್ದೀರ. ಸೊ ಅವ್ರ ಬೇಡಿಕೆ ಅಷ್ಟೇ ಒಂದು ಮನೆ ಮಾಡಿಕೊಡಿ ಅಂತ. ಏನು ಇದು ಮಾಡಬೇಡಿ. ಸೊ ಹಾಗೆ ಇನ್ನೊಬ್ಬರು ಮಾನಸ್ ಅಂತ ಆಲ್ರೆಡಿ ಹೈಸ್ಕೂಲ್ ಮಟ್ಟದಲ್ಲೇ 2 ಗೋಲ್ಡ್ 1 ಸಿಲ್ವರ್ ಆಗಿದೆ. ಈಗ ಈ ಸಲ ಫಸ್ಟ್ PUC. ಈಗ ನಮ್ಮ ಸಂಸ್ಥೆಯಲ್ಲಿ ಈಗ 5 ವರ್ಷದಿಂದ ಆಗ್ತದೆ ಸರ್. ಇವರು ಸರ್ ಮಾನಸ್ ಅಂತ. ಹಾಯ್ ಮಾನಸ್ ಅವರ, ಹೇಗಿದ್ದೀರಾ? ಸೊ ನಾನು ಕೇಳ್ಪಟ್ಟೆ 6 ಜನ ಮಕ್ಕಳು. ಹಾಂ. ಸೊ ಮನೆ ಬ್ಯಾಕ್ಗ್ರೌಂಡ್ ಹೇಗೆ ನಿಮ್ಮದು? ಸರ್ ಅಂದರೆ ಇರೋಕ್ಕೆ ಮನೆ ಇಲ್ಲ. ಇದು ಮಾಡ್ಕೋಬೇಡಿ, ಹೇಳಿ. ಸರ್ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಸ್ಪೋರ್ಟ್ಸಿಗಾಗಲಿ ಓದೋಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅಕ್ಕವ್ರಿಗೆ 3 ಜನಕ್ಕೆ ಮದುವೆ ಆಗಿದೆ. ಅಣ್ಣ ಕೆಲಸ ಮಾಡ್ತಿದ್ದಾನೆ ಅಪ್ಪ ಅಮ್ಮನ ಜೊತೆನೆ. ತಂಗಿ ನಾನು ಓದ್ತಿದ್ದೀವಿ. ಅಣ್ಣ ಓದೋದು ಬಿಟ್ಟು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಓದಬೇಕು, ಮನೆ ತುಂಬ ಕಷ್ಟ ಇದೆ ಅಂತ ಅಂದ್ಕೊಂಡು. ಏನು ಬೇಜಾರಾಗಬೇಡಿ. ನಿಮಗೆ ಈ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ ಅಂದರೆ ಯಾವಾಗ ತಲೆ ಬಂತು ಕಬಡ್ಡಿ ಒಂದು ಸ್ಪೋರ್ಟ್ಸ್ ಆಡಬೇಕು ಅಂತ? ಸರ್ ಅಂದರೆ ನಾನು ಫಸ್ಟ್ ಖೋ ಖೋ ಪ್ಲೇಯರ್ ಆಗಿದೆ. ನನಗೆ ಕಬಡ್ಡಿ ರೂಲ್ಸ್ ಗೊತ್ತಿರಲಿಲ್ಲ, ಕಬಡ್ಡಿ ಅಂತ ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಮುರಾರ್ಜಿಗೆ ಹೋದ್ಮೇಲೆ ಒಬ್ರು ಸರ್, ನಮಗೆ ನಾಗರಾಜ್ ಸರ್ ಅಂತ ಒಬ್ಬರು ಸರ್ ಇದ್ದರು. ಅವರು PT ಸರ್ ಅಲ್ಲ, ಅವರು ಕಂಪ್ಯೂಟರ್ ಸರ್ ಆಗಿದ್ದರು. ಅವರು ಬಂದುಬಿಟ್ಟು ಒಂದಿನ ಕ್ಲಾಸಿಗೆ ಬಂದುಬಿಟ್ಟು ಆಡೋಕ್ಕಾಗುತ್ತೆ ಆಡು ಅಂತ ಹೇಳ್ಬಿಟ್ಟು ಅವರೇ ನನ್ನ ಮುಂದೆ ತಳ್ಳಿದ್ರು. ಆಡಿದ್ದೆ. 6th ಅಂತ ಗೇಮ್ ಇರಲಿಲ್ಲ. 7th ಬಂದಮೇಲೆ 7th ತಾಲೂಕಿಗೆ ಲಾಸ್ಟ್ ಆಯಿತು. ಇನ್ನು 8th ಬಂದಮೇಲೆ ಗೇಮ್ ಸ್ವಲ್ಪ ಇಂಪ್ರೂವ್ ಆಯಿತು. 8th ನ್ಯಾಷನಲ್ಸ್ ಆಡಿದೆ. ಅದರಿಂದ ಮುಂದೆ ಕಂಟಿನ್ಯೂ ಆಯ್ತು ಸರ್. ಅದರಿಂದ ಒಂದ್ಸತಿ ನ್ಯಾಷನಲ್ಸ್ ಆದಮೇಲೆ ಇನ್ನೂ ಆಡಬೇಕು, ಇದು ಯಾವುದು ಸಾಧನೆ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡಬೇಕಂತ ನನ್ನಲ್ಲೇ ಒಂದು ಛಲ ಅನ್ನೋದು ಬಂತು. ಮನೆಯಲ್ಲೂ ತುಂಬ ಕಷ್ಟ ಇದೆ ಅಂತ. ಆವಾಗಿಂದ ಸರ್ ಕಂಟಿನ್ಯೂಸ್ ಆಗಿಬಿಟ್ಟು ಅದೇ ವರ್ಷದಲ್ಲಿ ಮತ್ತೆ ಇನ್ನೊಂದು ನ್ಯಾಷನಲ್ಸ್ ಆಡಿದೆ. ಕಂಟಿನ್ಯೂಸ್ ಆಗಿ ಹಿಂಗೆ ನ್ಯಾಷನಲ್ಸ್ ಆಡ್ತಾ ಬಂದೆ ಸರ್. ಮತ್ತು ಇವಾಗ PUCಯಲ್ಲಿ ಸ್ಟೇಟ್ಗೆ ಲಾಸ್ಟ್ ಆಯಿತು ಸರ್. ಅಂದರೆ ಇನ್ನೂ ನ್ಯಾಷನಲ್ಸ್ ಆಡಬೇಕನ್ನೋ ಆಸೆ ಇದೆ. ಆದರೆ ಅದಕ್ಕಿನ್ನೂ ಸ್ಟ್ರಗಲ್ ಮಾಡ್ತಿದ್ದೀನಿ ಸರ್ ಆಡಬೇಕಂತ. ಇವಾಗ ಸರ್ ಹೇಳಿದರು, ಸೊ ನೀವು ಹಾಂದಿಲಿ ಇರೋದಂತೆ. ಸೊ ನಿಮ್ಮ ಮನೆಯಲ್ಲಿ ನೀವು ಮತ್ತು ತಾಯಿ, ಅಣ್ಣ, ಇಬ್ಬರು ಅಕ್ಕಂದಿರು ತಂಗಿಯಂದಿರು ಇದ್ದಾರೆ. ಅಂದರೆ ಯಾರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಸರ್? ಇವಾಗ ಅಪ್ಪಾಜಿ ಕೆಲ್ಸಕ್ಕೆ ಹೋಗಲ್ಲ. ಅಂದರೆ ಅಪ್ಪಾಜಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಅಪ್ಪಾಜಿ ಮನೇಲೇ ಇರ್ತಾರೆ. ಅಮ್ಮ ಅಕ್ಕ ಒಬ್ರು ಇದ್ದಾರೆ. ಅಕ್ಕ ಮದುವೆ ಆಗ್ಬಿಟ್ಟು ನಮ್ಮ ಜೊತೆನೇ ಇದ್ದಾರೆ. ಅಕ್ಕ ಒಬ್ರು ಇದ್ದಾರೆ. ಅಣ್ಣ ಅಕ್ಕನ ಮಗ ಕೆಲಸ ಮಾಡ್ತಿದ್ದಾರೆ ಸರ್. ಸರ್ ಹೇಳಿದರು ನೀವು ಇಲ್ಲಿ ಭಾನುವಾರ ಒಂದು ದಿವಸ ಫ್ರೀ ಇರೋದು, ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗ್ತೀರಾ ಸರ್? ಅಂದರೆ ನನ್ನ ಮೈಂಡಲ್ಲಿ ಅಂದರೆ ಅಪ್ಪ ಅಮ್ಮನಿಗೆ ಕಷ್ಟ ಕೊಡಬಾರ್ದು ಅನ್ನೋದಷ್ಟೇ. ನನ್ನ ಖರ್ಚಿಗೆ ನನಗೆ ಆಗುತ್ತೆ ಅಂತ ಹೇಳಿ ನಾನು ಕೆಲಸ ಮಾಡ್ತಿದ್ದೆ ಸರ್. ಅಂದರೆ ಸ್ವಲ್ಪ ರಾಜ್ಯದಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಸೊ ನೀವೆಲ್ಲ ಎಜುಕೇಷನ್ನು ಮಾಡ್ತೀರಾ, ಸ್ಪೋರ್ಟ್ಸಿಗೆ ಇದು ಮಾಡ್ತೀರಾ, ಅದಲ್ಲದೆ ನಿಮ್ಮ ವೈಯಕ್ತಿಕ ಖರ್ಚುಗಳು ನೀವೇ ನೋಡ್ಕೊತೀರಾ. ಸೊ ನಿಮ್ಮ ಬೇಡಿಕೆ ಏನು? ಅಂದರೆ ಈ ವಿಡಿಯೋ ಎಷ್ಟು ಚೆನ್ನಾಗಿ ತಪ್ಪು ನನಗಂತೂ ಗೊತ್ತಿಲ್ಲ. ಸೊ ನಿಮ್ಮ ಬೇಡಿಕೆ ಏನು? ನಿಮ್ಗೊಂದು ಆಸೆಗಳಿರ್ತಾವಲ್ಲ, ಸೊ ನಿಮ್ಮ ಆಸೆಗಳೇನು ಆ ಥರ? ಸರ್ ನನಗೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ಸರ್. ಮನೆ ಇಲ್ಲ, ನಾನೇ ಓದ್ಬಿಟ್ಟು ಮನೆ ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕನ್ನೋದೇ ನನ್ನ ಆಸೆ. ಸೊ ನಿಮ್ಮ ಒಳ್ಳೆಯ ಗುಣಕ್ಕೆ, ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ದೇವ್ರ ಮೇಲೆ ನೋಡ್ತಿದ್ದಾನೆ, ಅದಿದೆ, ನಮ್ಮ ಸರ್ಗಳಿದ್ದಾರೆ. ಸೊ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಮಾಡೇ ಮಾಡ್ತೀವಿ. ಸೊ ನಿಮ್ಮ ಪ್ರಯತ್ನ ಯಾವುದೇ ರೀತಿ ಬಿಡಬೇಡಿ, ಕಂಟಿನ್ಯೂ ಮಾಡ್ತೀರಿ, ಒಳ್ಳೆಯದಾಗಲಿ. ಸೊ ಇವಾಗ ನೀವು ಹೈಸ್ಕೂಲಲ್ಲಿ ನ್ಯಾಷನಲ್ ಹೊಡೆದ್ರಿ, ನ್ಯಾಷನಲಲ್ಲಿ ಗೋಲ್ಡ್ ಮೆಡಲ್ ಎಲ್ಲಿ ಸರ್? ಅದು ಫಸ್ಟ್ ನ್ಯಾಷನಲ್ ಆಡಿದ್ದು ಬಿಹಾರದಲ್ಲಿ. ಅಲ್ಲೇ ಫಸ್ಟ್ ಪ್ಲೇಸ್ಮೆಂಟ್ ಆಗಿದ್ದು ಬಿಹಾರದಲ್ಲಿ. ಸೊ ಮನೆ ಕಡೆ ಕಳ್ಸಿಕೊಟ್ರಾ? ಹಾಂ ಸರ್, ಕಳಿಸ್ಕೊಟ್ರು. ಸೊ ಅಲ್ಲಿಗೆ ಹೋಗೋ ಖರ್ಚು ವೆಚ್ಚ ಎಲ್ಲ ಯಾರು ನೋಡ್ಕೊಂಡಿದ್ದು? ಸರ್ ನಮ್ಮನ್ನ ಕರ್ಕೊಂಡೋದ್ರಲ್ಲ ಆ ಸರ್ಗಳೇ ನೋಡ್ಕೊಂಡ್ರು. ಅವರೇ ನೋಡ್ಕೊಂಡ್ರು. ಸೊ ಫಸ್ಟು ಬಿಹಾರದಲ್ಲಿ ಹೊಡೆದ್ರಿ, ಸೆಕೆಂಡ್ ನ್ಯಾಷನಲ್ ಗೋಲ್ಡ್ ಮೆಡಲು ಸರ್ ತೆಲಂಗಾಣ. ಸೊ ಎಲ್ಲ ಡಿಫ್ರೆಂಟ್ ಸ್ಟೇಟಲ್ಲೇ ಹೊಡೆದ್ರು. ಸೊ ಇವಾಗ ಪ್ರೆಸೆಂಟ್ ಪರಿಸ್ಥಿತಿಲಿ ಸೊ ನಿಮ್ಮ ಏಜ್ ಮಕ್ಕಳಿದ್ದಾರೆ. ನಾನು ಡಿಗ್ರಿ ಇರಬೇಕಾದ್ರೆ ನಾನು ಫೋನು ಗ್ರೌಂಡ್ ಅಂದರೆ ಏನಂತ ಗೊತ್ತಿರಲಿಲ್ಲ. ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಇವಾಗಿನ ಪ್ರೆಸೆಂಟ್ ಜನ್ರೇಷನ್ಗೆ ನೀವೇ ನೋಡ್ತಿರ್ಬೋದು ಸರ್. ಅವರು ಚೆನ್ನಾಗಿ ಆಡಬೇಕು, ನಮ್ಮಂಗೆ ಬೆಳಿಬೇಕು. ನಾವು ಸ್ವಲ್ಪ ನಮ್ಮ ಹತ್ರ ಗೊತ್ತಿಲ್ಲದ ಮಕ್ಳು ಬಂದರೆ ನಮ್ಮ ಜೊತೆ ಬಂದರೆ ನಾವು ಸ್ವಲ್ಪ ಹೇಳ್ಕೊಡ್ತೀವಿ. ನಮ್ಮ ಕೋಚಸ್ಸು ಇದ್ದಾರೆ, ಅವರು ಅದಕ್ಕಂತಲೇ ಬರ್ತಾರೆ, ಅವ್ರದ್ದು ಕೆಲಸ ಎಲ್ಲ ಬಿಟ್ಟು ಅವ್ರು ಬಂದರೆ ಅವರಿಗೆ ನಾವು ಹೇಳ್ಕೊಡ್ತೀವಿ, ನಮ್ಮ ಕೋಚಸ್ಸು ಹೇಳ್ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಆಸಕ್ತಿ ಇದೆ ಅವ್ರು ಬಂದರೆ ಹೇಳ್ಕೊಡೋಕೆ ಇಷ್ಟಪಡ್ತೀವಿ ಸರ್. ಸೊ ಮೂಡಿಗೆರೆ ಎಲ್ಲರಿಗೂ ನಾನು ಹೇಳೋದೇನೆಂದರೆ, ಸೊ ಇಲ್ಲಿ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಸೋಷಿಯಲ್ ಮೀಡಿಯಿಂದ ಹೊರಗೆ ಬಂದು ಇದು ನೋಡ್ಕೊಳ್ಳಿ. ಸೊ ಇವ್ರ ಕಷ್ಟಗಳು ಸುಮಾರಿದೆ.
ಸೊ ಇವ್ರು ಯಾವ ರೀತಿ ಸಪೋರ್ಟ್ ಇಲ್ದಾರೆ ಈ ರೇಂಜಿಗೆ ಹೋಗಿದ್ದಾರೆ ಅಂದರೆ ನಿಮ್ಮ ಮನೇಲೆಲ್ಲ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿದ್ರು ನೀವ್ಯಾಕೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಒಂದೊಂದು ಪ್ರಶ್ನೆ. ಸೊ ಇವ್ರ ಡೈಲಿ ದಿನಚರಿ ಹೇಗಿತ್ತು ಅಂತ ಅವ್ರ ಹತ್ರ ಕೇಳೋಣ. ನಿಮ್ಮ ಡೈಲಿ ರೂಟೀನ್ ಹೇಗೆ, ಬೆಳಗ್ಗೆ ಅಂದರೆ ಮತ್ತು ಸಂಜೆ? ಸರ್ ಅಂದರೆ ಬೆಳಿಗ್ಗೆ ಅಂದರೆ ಅಡುಗೆ ಅಮ್ಮವ್ರ ಕೆಲಸಕ್ಕೆಲ್ಲ ಹೋಗ್ತಾರೆ. ಅಡುಗೆ ಮಾಡೋದಕ್ಕೆ ಒಂದು 5 o'clock ಇಲ್ಲಾಂದರೆ 5:30 ಹಿಂಗೆ ಎದಬೇಕು. ಬೆಳಗ್ಗೆ ತಿಂಡಿ ಆಗಬೇಕು, ಮನೇಲೆಲ್ಲ ಕೆಲಸ ಆಗಬೇಕು. ಅವ್ರು ಹೋಗಿದ ತಕ್ಷಣ ಮನೇಲಿ ಕೆಲಸ ಆಗಬೇಕು. ಕೆಲಸ ಆಗಿದ ತಕ್ಷಣ 8:30ಗೆ ಮನೆಯಿಂದ ಹೊರಡ್ತೀನಿ. 9 o'clock ಬಸ್ ಇದೆ. 9 o'clockಗೆ ಬಂದರೆ 9:30ಗೆ ಬಂದು ರೀಚ್ ಆಗ್ತೀನಿ ಸರ್ ಕಾಲೇಜಿಗೆ ಹೋಗೋದಕ್ಕೆ. ಅಷ್ಟೊತ್ತಿಗೆ ಮತ್ತೆ ಸಂಜೆ ರಿಟರ್ನ್ ಹೋಗ್ಬಿಟ್ಟು ಕೆಲಸ ಏನಿದೆ ಕೆಲಸ ಮುಗಿಸ್ಕೊಂಡು ಮತ್ತೆ ರೆಸ್ಟ್ ಮಾಡ್ತೀನಿ ಸರ್. ಸೊ ಅಂದರೆ ದಿನ ಫುಲ್ ಬ್ಯುಸಿನೇ ಇರ್ತೀರಾ. ಸೊ ಇವಾಗ ನಿಮ್ಮ ಕೆಲಸ ಹೋಗ್ತೀನಂದ್ರಲ್ಲ, ಸೊ ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಮನೆ ಕೆಲಸ ಮಾತ್ರ ಬೇರೆ ಏನಾದರೂ ತೋಟ ಗೀಟ ಆ ಥರ? ಹಾಂ ಸರ್, ತೋಟದ ಕೆಲಸ ಅಂದರೆ ಹಿಂಗೆ ಇವಾಗ ಲೀವೆಲ್ಲ ಇದ್ದಾಗ ತೋಟದ ಕೆಲಸ ಮಾಡ್ತೀನಿ. ಇಲ್ಲಾಂದರೆ ಮನೆ ಕೆಲಸ ಮಾಡ್ಕೊಂಡು ಕಾಲೇಜು ಮನೆ ಅಂತ ಇರ್ತೀನಿ ಸರ್. ಇಲ್ಲಾಂದರೆ ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿಂದ ಹಾಸ್ಟೆಲಲ್ಲೇ ಇರ್ತೀನಿ. ಮನೆಗೆ 15 ಡೇಸ್ಗೆ ಒಂದು ಸಲ ಹಿಂಗೆ ಹೋಗಿ ಬರ್ತೀನಿ ಸರ್. ಅವಾಗ ಸ್ವಲ್ಪ ಕೆಲಸ ಮಾಡ್ತೀನಿ ಅಷ್ಟೇ ಮನೇಲಿ. ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆಯಾ? ಹಾಂ ಸರ್, ಚೆನ್ನಾಗಿದೆ. ಫುಡ್ ಎಲ್ಲ ಚೆನ್ನಾಗುಂಟಾ? ಸೊ ಅದರಲ್ಲಿ ಏನು ಕುಂದುಕೊರತೆ ಏನಿಲ್ಲ? ಹಾಂ. ಸೊ ಇವಾಗ ಎಲ್ಲ ಥರನೂ ಅಷ್ಟೇ, ನಿಮಗೊಂದು ಆಸೆ ಇರುತ್ತಲ್ಲ, ಒಂದು ಬೇಡಿಕೆ ಇರುತ್ತೆ. ಸೊ ಅದು ಏನು, ಹಿಂಗಿದ್ರೆ ನಾನು ಚೆನ್ನಾಗಿರ್ತೀನಿ, ನನ್ನ ಕೆರಿಯರ್ ಏನೊಂಚೂರು ಡೆವಲಪ್ಮೆಂಟ್ ಮಾಡ್ತೀನಿ. ಸೊ ನ್ಯಾಷನಲ್ಲಿ ಗೋಲ್ಡ್ ಹೊಡೆಯೋದು ಅಷ್ಟು ಈಸಿ ಮಾತೇನಲ್ಲ. ಸೊ ನಾವಿಲ್ಲಿ ತಾಲೂಕು ಮಟ್ಟ ಆಡ್ತಿರ್ಬೇಕಾದ್ರೆ ಫಸ್ಟ್ ರೌಂಡಿಗೆ ಹೊರಗೆ ಹಾಕಿದ್ರು ನಮ್ಮನ್ನು. ಸೊ ನೀವು ಏನು ಬೇಡಿಕೆ ನಿಮ್ಮದು? ಸರ್, ಎಲ್ಲರ ಹತ್ರ ಕೇಳ್ಕೊಳ್ಳೋದು ಏನಂದರೆ ಬೆಳೆಯೋಂಥ ಮಕ್ಕಳನ್ನ ಬೆಳೆಸಬೇಕು. ಮತ್ತು ಇವರು MLAಗಳ ಹತ್ರ ಎಲ್ಲ ಇವಾಗ ನಮ್ಮಂಥ ಬೆಳೆಯೋ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೇಕು ಸರ್. ಅವರಾಗೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ಅವ್ರಿಗೆ ಬಿಟ್ಟಿರೋದು ಸರ್, ಅವ್ರು ಸಪೋರ್ಟ್ ಮಾಡಬೇಕು ಬಡ ಮಕ್ಕಳಿಗೆ. ಅಂದರೆ ಇವಾಗ ನೀವಿರೋದು ಸ್ವಂತ ಮನೆನಾ ಇಲ್ಲ ಬೇರೆ ಯಾರು? ಇಲ್ಲ ಸರ್, ಬೇರೆಯವ್ರ ಎಸ್ಟೇಟಲ್ಲಿರೋದು, ಗೌಡ್ರುಗಳ ಎಸ್ಟೇಟಲ್ಲಿರೋದು, ಕಾಫಿ ಎಸ್ಟೇಟ್. ಸೊ ಅಲ್ಲಿ ಹಾಂದಿಲೇ ಇರೋದಾ? ಸರ್, ಆಂದಿನ ಸ್ವಲ್ಪ ಮುಂದೆ ಹೋಗ್ಬೇಕು, ಗುಲ್ಲನ್ಪೇಟೆ ಅಂತ. ಗುಲ್ಲನ್ಪೇಟೆಯಿಂದ ನಾವು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸತ್ತೇಳಿ ಅಂತ ಎಸ್ಟೇಟಿಗೆ. ಸೊ ನಿಮ್ಮ ವೈಯಕ್ತಿಕ ಜೀವನ ಅಲ್ಲೇ ಶುರು ಆಗಿದೆ ಎಸ್ಟೇಟಿಂದಾನೆ? ಹೌದು ಸರ್. ಸೊ ಇವಾಗ ಅಲ್ಲಿಂದ ನೀವು ಟ್ರಾವೆಲ್ ಮಾಡ್ಕೊಂಡೇ ಬರ್ತೀರಾ? ಹಾಂ ಸರ್, ಬೆಳಿಗ್ಗೆ 8:30ಗೆ ಅಲ್ಲಿಂದ ಹೊರಟ್ರೆ ಹಾಫ್ ಆನ್ ಅವರ್ ನಡ್ಕೊಂಡು ಬರ್ತೀನಿ. ಆಮೇಲೆ 9:30ಗೆ 9 o'clock ಬಸ್ಸಿಗೆ ಬರ್ತೀನಿ ಸರ್, ಮೂಡಿಗೆರೆ ಬಂದರೆ. ಸೊ ತಂದೆ ತಾಯಿ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಆದರೂ ನೀವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ತಂದೆ ತಾಯಿಗೆ ದೊಡ್ಡ ಸಲಾಮು. ಸೊ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ. ಹಾಂ. ಸೊ ಇವಾಗ ನಿಮ್ಮ ಒಂದು ರೋಲ್ ಮಾಡಲ್ ಅಂತ ಇರುತ್ತಲ್ಲ, ಸೊ ನಿಮಗೆ ಅದೇ ಕಬಡ್ಡಿಲಿ ಆಗಿರ್ಬೋದು ರೋಲ್ ಮಾಡಲು, ಕಬಡ್ಡಿ ಅಂತ ಬಿಟ್ಟು ಬೇರೆ ಸೊ ರೋಲ್ ಮಾಡಲ್ ಯಾರು ನಿಮಗೆ? ಸರ್, ಕಬಡ್ಡಿ ಅಂತ ಬಿಟ್ಟರೆ ಸರ್ ಅದು ಮನೇಲಿ ಯಾರಂತಾನ ಸರ್? ಯಾರಾದರೂ ಅಷ್ಟೇ, ನಿಮ್ಮ ತಂದೆ ರೋಲ್ ಮಾಡಲ್ ಆಗಿರ್ಬೋದು ಅಥವಾ ಜೀವನದಲ್ಲಿ ಆಗಿರ್ಬೋದು. ಸರ್, ಫ್ಯಾಮಿಲಿ ಬಿಟ್ಟರೆ ನಮ್ಮ ಕೋಚಸ್. ಒಂದು ಒಳ್ಳೆ ಮಾತು ಹೇಳಿದ್ದೀರಾ. ಸೊ ನೀವು ದಯವಿಟ್ಟು ನಿಮಗೆ ತರಬೇತಿನ ಕಂಟಿನ್ಯೂ ಮಾಡಿ. ಸೊ ಹೀಗೆ ನಮ್ಮ ಮೂಡಿಗೆರೆಗೆ ಹೆಸರು ಸೇರಿಸ್ಬೇಕು, ಹೀಗೆ ನೀವು ಇನ್ನೂ ಉನ್ನತ ಮಟ್ಟ ಬೆಳಿಬೇಕಂತ ಆಸೆ ಮಾಡ್ತೀನಿ. ಸೊ ವಿಡಿಯೋ ಜನಕ್ಕೆ ನೋಡೋರಿಗೆಲ್ಲ ಸೊ ನೀವು ಯಾರು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಶ್ರಮ ಏನಂತ ಗೊತ್ತೇ ಆಗುತ್ತೆ. ಸೊ ಕಂಟಿನ್ಯೂ ಮಾಡ್ತಾರೆ, ದೇವ್ರು ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೀವು ವಿಡಿಯೋನ ಫ್ರಂಟ್ ತನಕ ನೋಡಿದೆ ಅಂತ ಭಾವಿಸ್ತೀನಿ. ಸೊ ನಾನೇನು ಕೇಳೋಣ, ನಿಮ್ಮ ಕೈಲಾದಷ್ಟು ಸಹಾಯ, ಆ ಲೋಕಲ್ ಪೀಪಲ್ಸ್ ಆಗಿರ್ಬೋದು, ನಮ್ಮ ಮೂಡಿಗೆರೆ ಜನ ಆಗಿರ್ಬೋದು, ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇವರಿಗೆ. ಸೊ ಇವರಿಗೆ ಮನೆ ವ್ಯವಸ್ಥೆ ಇಲ್ಲ, ತಾಯಿನ ಮನೆಯನ್ನು ರನ್ ಮಾಡ್ತಿದ್ದಾರೆ, ತಂದೆ ಇಲ್ಲ, ಇರಕ್ಕೆ ಒಂದು ಮನೆ ಇಲ್ಲ. ಸೊ 5-6 ಜನ ಹೆಣ್ಮಕ್ಳು, ಮನೆ ಸಂಕಷ್ಟ. ಆದ್ರೂ ಇವರ ಆಸಕ್ತಿ ಕ್ರೀಡೆಯಲ್ಲಿ ಹೇಗಿದೆ ಅಂತ ನೀವು ನೋಡಿದ್ರಲ್ಲ. ಸೊ ನ್ಯಾಷನಲ್ ಅಲ್ಲಿ ಗೋಲ್ಡ್ ಹೊಡೆಯೋದು ಒಂದು ತಮಾಷೆ ಮಾತೇನಲ್ಲ, ಅದಕ್ಕೆ ಕಠಿಣ ಪರಿಶ್ರಮ ಬೇಕು. ಸೊ ನಾವು ಅಟ್ಲೀಸ್ಟ್ ಏನು ಸಾಧನೆ ಮಾಡಲಿಲ್ಲ. ನಾನು ಸ್ಕೂಲ್ ಕಾಲೇಜ್ ಹೋಗೋ ಟೈಮಲ್ಲಿ ಕ್ರೀಡೆ ಅಂದ್ರೆ ಅಷ್ಟಕ್ಕಷ್ಟೇ ಇದೆ. ಬಟ್ ನನ್ ಕೈಲಿ ಆದಷ್ಟು ಸಹಾಯ ಈ ಕ್ರೀಡಾಪಟುಗಳು ಮಾಡ್ತೀನಿ, ನೀವು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಸೊ ನಿಮ್ಮ ಸುಖವನ್ನು ಬಯಸುವ ಸುಕುಮಾರ್ ಪುರುಷ, I'm Mr. T250. ಸೊ see you on this video guys. Until this, cheers up, bye, the world market ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. Bye guys, see you on.